ನಮಸ್ಕಾರ. ತುಂಬಾ ಆತ್ಮೀಯವಾದಂತ ಟೀಮ್ ಇದೆ ನನಗೆ. ಸೊ ಅನೂಪ್ ಸರ್ ಹೇಳಿದಾಗೆ ಸುಮಾರು ಒಂದು 20-25 ವರ್ಷದಿಂದ ಎಲ್ಲಾನು ಪರಿಚಯ ಇರುವಂತವ್ರೆ. ಮಹೇಶ್ ಬಾಬು ಅವರಾಗಿರ್ಬೋದು, ಅನೂಪ್ ಆಗಿರ್ಬೋದು. ಮತ್ತೆ ಹೊಸ ತಂಡ, ಮೊದಲನೇದಾಗಿ ನಮ್ಮ ಜಿ ಟಿವಿ ವರುಣ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ವರುಣ್ ಫೋನ್ ಮಾಡಿ ಹೇಳ್ದ, ಅಣ್ಣ ಈ ತರ ಒಂದು ಹೊಸ ಟೀಮ್ ಒಂದು ಹೊಸ ಕತೆ ಮಾಡ್ಕೊಂಡಿದೆ, ನಿಮ್ ಮಗಳಿಗೆ ಹೇಳಿ ಮಾಡಿದಂತ ಕ್ಯಾರೆಕ್ಟರ್ ನಾವು ಸರಿ ಕತೆ ಕೇಳಿ ಅಂತ. ಸೊ ಮಹೇಶ್ ಸರ್ ಬಂದ್ರು, ವಿಜಯ್ ಈಶ್ವರ್ ಅವ್ರು ಬಂದ್ರು. ಸೊ ವಿಜಯ್ ಈಶ್ವರ್ ಅವ್ರ ಕತೆ ಹೇಳೋದ್ರಲ್ಲಿ ಕಿಂಗ್, ಜೊತೆನಲ್ಲಿ ವಿತ್ ಡೈಲಾಗ್ ವಿತ್ ಸ್ಕ್ರಿಪ್ಟ್ ನಾವು ಸಪರೇಟ್ ವಿಜಯ್ ಈಶ್ವರ್ ಅವರೇ ತುಂಬಾ ಚೆನ್ನಾಗಿ ಬರೆದಿದ್ದೆ ಹೇಳ್ತಿದ್ರು. ನಮ್ಮ ಪ್ರೇಮ್ ಸರ್ ಅವರು ಸಿನಿಮಾಗಳಿಗೆಲ್ಲ ಅವರು ಆಲ್ಮೋಸ್ಟ್ ಡೈರೆಕ್ಟ್ರು, ಇದು ಡೈಲಾಗ್ ಅಂಡ್ ಸ್ಕ್ರೀನ್ ಪ್ಲೇ ಎಲ್ಲ ಮಾಡುವಂತವ್ರು. ತುಂಬಾ ಅದ್ಭುತವಾದಂತ ವ್ಯಕ್ತಿ, ಅದ್ಭುತವಾದಂತ ಪ್ರತಿಭೆ. ಕೃಷ್ಣ ಪ್ರಣಯ ಸಿಗೀಗ ಅವರೇ ಸಾಂಗ್ ಬರ್ತಿದ್ದ. ಹೌದಲ್ಲ, ಸಾಂಗ್ ಬರೆಯೋದು ನನ್ನ ನೋಡ್ಕೊ ಒಂಚೂರು. ಸೊ ತುಂಬಾ ಅದ್ಭುತವಾಗಿ ಕತೆ ಹೇಳಿದ್ರು, ಬಹಳ ಇಷ್ಟ ಆಯ್ತು. ಖಂಡಿತವಾಗ್ಲೂ ಈ ಸಿನಿಮಾ ಮಾಡಿಸ್ತೀನಿ ನನ್ನ ಮಗಳ ಕಲೆ ಅಂತ ಹೇಳಿ ಸಿನಿಮಾನ ಮಾಡಿಸಿದೆ. ಅಂಡ್ ತುಂಬಾ ಖುಷಿ ಆಗಿದೆ. ಈಗ ನಂಗೆ ಶಾಕ್ ಆಗಿದ್ದು, ಎಕ್ಸೈಟ್ ಆಗಿದೆ ಎಲ್ಲಾನು ಅಂದ್ರೆ ಕೋಇನ್ಸಿಡೆಂಟ್ ಆಗಿ ನಾವು ಮನೆಯಲ್ಲಿ ಪ್ರೀತಿಯಿಂದ ಎಲ್ಲರನ್ನ ಕರೆಯೋದೆ ಅಮ್ಮು ಅಮ್ಮು ಅಂತ ಹೇಳಿ. ಸೊ ಅದೇ ಹೆಸರಲ್ಲೇ ಟೈಟಲ್ ಬಂದಿದೆ, ಗೊತ್ತಿಲ್ಲ. ಅಂಡ್ ಅವ್ರ ಫಸ್ಟ್ ಸಿನಿಮಾದಲ್ಲೂ ಅಷ್ಟೇ ಜ್ಯೋತಿ ಅಂತ ಇತ್ತು, ಕೋಇನ್ಸಿಡೆನ್ಸ್ ಆಗಿ ಅದು ನನ್ನ ಹೆಂಡತಿ ಹೆಸರಾಗಿತ್ತು. ಇನ್ನೆಷ್ಟು ಪ್ರೇಮ ಅಂತ ಅದ್ರ ಜೊತೆನಲ್ಲಿ ಮಹೇಶ್ ಬಾಬು ಸರ್ ಜೊತೆನಲ್ಲಿ ನಾನು ಬಹಳಷ್ಟು ವರ್ಷಗಳ ಹಿಂದೆನೆ ಒಂದು ಸಿನಿಮಾ ಮಾಡಬೇಕಾಗಿತ್ತು, ಆದ್ರೆ ಅವಕಾಶ ನನಗೆ ಸಿಕ್ಕಿರಲಿಲ್ಲ. ಅದೃಷ್ಟ ಅವತ್ತು ನನ್ನ ಮಗಳಿಗೆ ಸಿಕ್ಕಿದೆ. ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸರ್. ನನ್ನ ಮಗು ನಿಮ್ಮಿಂದ ಸಾಕಷ್ಟು ಕಲಿಯುವಂಥದ್ದು ಕಲಿಸ್ಕೊಡಿ. ಏನಾದ್ರು ತಪ್ಪು ಮಾಡಿದ್ರೆ ದಯವಿಟ್ಟು ತಿದ್ದಿ ಒಳ್ಳೆ ಅದ್ಭುತ ಕಲಾವಿದನಾಗಿ ಮಾಡಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ನನ್ನ ಗೆಳೆಯ ವಿಜಯ್, ಹೊಸಬರಿಗೆ ತುಂಬಾ ಅವನ ಅವಕಾಶಗಳು ಕೊಡೋದನ್ನ ಅವನ ತೀರಾ ಅವನ ಮನೆಯಲ್ಲಿದ್ದು ಸಾಕಷ್ಟು ಸರಿ ನಾನು ನೋಡಿದ್ದೀನಿ. ಸೊ ಹಂಗೆ ಡಿಸ್ಕಷನ್ ಅಂತ ಬಂದಾಗ ಬೇಡ ಬೇಡ ತುಂಬಾ ಚೆನ್ನಾಗಿರೋದ್ರೆ ಆಲ್ರೆಡಿ ಇಂಡಸ್ಟ್ರಿ ಸೆಟ್ಲ್ ಆಗಿದ್ದಾರೆ, ಎಲ್ಲ ಮಾಡಿದಾರ, ಯಾರೋ ಏನ್ ಇಲ್ದೇ ಇರೋಂತ ಹುಡುಗರಿಗೆ ಏನಾದ್ರು ಮಾಡೋಣ ಅಂತ ಹೇಳಿ ಸ್ಲಮ್ ಅವನೇ ಹುಡ್ಕೊಂಡು ಹೋಗ್ಬಿಡ್ತಾನೆ. ಈ ಪ್ರತಿಭೆಗಳು ಅವ್ರ ಮನೆ ಹುಡ್ಕೊಂಡ್ ಬರೋದಕ್ಕಾಗಿಲ್ಲ, ಅವನೇ ಹೋಗ್ತಾನೆ ಸ್ಲಮ್ಗೆ. ಬಾರೋ ಯಾರೋ ಚೆನ್ನಾಗಿ ಆಡಿ ಇಡ್ತಾರಂತೆ, ಇದ್ ಮಾಡೋದಂತೆ, ಬಾಳ ಇಲ್ಲಿ ಅಂತ ಕರೆದು ನಾನೇ ನೋಡಿ ಅರ್ಜುನ್ ಜುಂಗಿ ಅವ್ರದ್ದು ಕೂರಿಸ್ಕೊಂಡು, ಅರ್ಜುನ್ ಹಿಂಗೆ ಸ್ಲಮ್ಮಲ್ಲಿ ಒಂದು ಹುಡುಗ ಇದ್ದಾನೆ, ಸಕ್ಕರ ಆಡ್ತಾನೆ, ನೀನ್ ಒಂದ್ಸರಿ ಕೇಳು ಅಂತ ಹೇಳಿ ಕರೆಸಿ ಅವ್ರ ಮುಂದೆ ಕೂರಿಸಿ ಹಾಡು ಹಾಡಿಸಿರೋದನ್ನ ನಾನು ನೋಡಿದ್ದೀನಿ. ಈಗ ಭೀಮದಲ್ಲಿ ನೋಡಿರ್ಬೋದು, ನೀವು ಸಲಗದಲ್ಲಿ ನೋಡಿರ್ಬೋದು. ಏನು ಅಷ್ಟು ಪ್ರತಿಭೆಗಳನ್ನ ಅವ್ನು ಯೂಟಿಲೈಸ್ ಮಾಡ್ಕೊಂಡಿದ್ದಾನೆ, ಯೂಸ್ ಮಾಡ್ಕೊಂಡಿದ್ದಾನೆ. ಅವ್ರನ್ನ ನಾವು ಕನ್ನಡಿ ಹಾಕೊಂಡು ದುರ್ಬೀನ್ ಹಾಕೊಂಡು ನೋಡಿದ್ರು ಎಲ್ಲೂ ಹುಡ್ಕೋದಕ್ಕೆ ಆಗಲ್ಲ. ಅಂತ ಪ್ರತಿಭೆಗಳನ್ನ ಅವ್ನು ಏನು ಇಲ್ದಿರೋ ಝೀರೋ ಸ್ಕ್ರಾಚ್ ಇಂದ ಕರ್ಕೊಂಡ್ಬಂದು ಆನ್ ಸ್ಕ್ರೀನ್ ಅಲ್ಲಿ ತೋರಿಸಿ ಅವ್ರ ತಂದೆ ತಾಯಿ ಇರ್ಬೋದು, ಸ್ನೇಹಿತರು ಇರ್ಬೋದು, ಎಲ್ಲರೂ ಸಹ ಒಂದು ಆನಂದ ವರ್ಷ ತುಂಬೋದ್ರಲ್ಲಿ ಅವನು ಹೇಳಿ ಮಾಡಿಸಿದಂತ ಗೆಳೆಯ. ಯಾವಾಗ್ಲೂ ಚಿನ್ನ ಸಿಗೋದು ಅಂತರ್ಜಾಲದಲ್ಲಿ, ಕಪ್ಪುಗೆ ಕೊಳೆ ಇರೋ ಜಾಗದಲ್ಲಿ ಚಿನ್ನ ಸಿಗೋದು. ಸೊ ಹಾಗಾಗಿ ನಾನು ಅಲ್ಲಿ ಹುಡ್ಕೊಂಡು ಹೋಗ್ತೀನಿ. ಸೊ ಏನಂದ್ರೆ ಕಾರಣ, ಅವನ್ ಬಂದಿರುವಂತ ರೀತಿ, ಅವನ್ ಕಷ್ಟಪಟ್ಟು ಬಂದಂತ ರೀತಿ. ಸೊ ಯಾರು ಅವಕಾಶಗಳು ಕೊಡದೇ ಇದ್ದಾಗ ಅವನ ಆಸ್ತಿ ಅವನೇ ಮಾಡ್ಕೊಂಡು ಅವ್ರ ತಂದೆ ಎದೆ ಮೇಲೆ ಕುತ್ಕೊಂಡು ಸಿನಿಮಾ ಮಾಡಿ ನನ್ನನ್ನ ನಾನೇ ರೂಪಿಸ್ಕೊತೀನಿ ಅಂತ ಬಂದಂತ ಗೆಳೆಯ. ಆ ಸಿನಿಮಾದಲ್ಲೂ ನೀವು ನೋಡಿರ್ಬೋದು, ಅವನೇ ಸ್ಟ್ರಗ್ಲಿಂಗ್ ಅಲ್ಲಿ ಇರೋ ಟೈಮಲ್ಲಿ ಅವ್ನ ಸುತ್ತ ಇರೋ ಅಷ್ಟೂ ಜನ ಹುಡುಗರು ಇವ್ರಿಗಿಂತ ಸ್ಟ್ರಗ್ಲಿಂಗ್ ಅಲ್ಲಿ ಅವ್ರನ್ನ ಕರ್ಕೊಂಡ್ ಬಂದ ಜೊತೆಲಿ ಒಳ್ಳೇದಾಗ್ಲಿ ಅಂತ. ಅದೇ ಅವನ ಪ್ಲಸ್ ಪಾಯಿಂಟ್. ಅವ್ರು ಇದ್ರು ಏನೇ ಆದ್ರು ಏನೇ ಹೋದ್ರು ಅವ್ರ ಸಲಗ ಮೈ ಮೇಲಿರೋ ಕೆಸರನ್ನೆಲ್ಲ ಕೊಡುಕೊಂಡು ಯಾವಾಗಾದ್ರೂ ಎದ್ದು ಬರ್ತಾನೆ ಇರ್ತಾನೆ, ಈಗ ನಾನು ಯಾವತ್ತಿದ್ರು ಹೀಗೆ ಕಣೋ ಅಂತ. ಅದೊಂದು ಪ್ಲಸ್ ಪಾಯಿಂಟ್ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ. ಸೊ ಇವತ್ತು ನನ್ನ ಮಗಳ ಸಿನಿಮಾಗೆ ಟೈಟಲ್ ಲಾಂಚ್ ಮಾಡಿದ್ದಾನೆ, ಆಶೀರ್ವಾದ ಮಾಡಿದ್ದಾನೆ. ಅವನ ಹೆಸರಲ್ಲೇ ವಿಜಯ ಅಂತ ಇರೋದ್ರಿಂದ ಎಂಟೈರ್ ಟೀಮ್ಗೆ ದಿಗ್ವಿಜಯ ಸಿಗುತ್ತೆ ಅಂತ ನಾನು ಹಾರೈಸ್ತೀನಿ. ಅಂಡ್ ರಕ್ಷಿತ್ ಸ್ಮೈಲ್ ಗುರು ಅಂತ ಹೆಸರಲ್ಲೇ ಯಾವಾಗ ಸ್ಮೈಲ್ ಮಾಡ್ತಾನೆ ಇರ್ತಾರೆ. ಸೊ ನಿಂದು ಸಹ ನಮ್ಗೆ ಬ್ಯಾಕ್ ಗ್ರೌಂಡ್ ಗೊತ್ತಿರ್ಲಿಲ್ಲ, ಈಗ ಕೇಳಿ ಗೊತ್ತಾಯ್ತು. ನೀವೇ ಕಥೆ ಮಾಡಿದಿರ, ತುಂಬಾ ಖುಷಿಯಾದಂತ ವಿಚಾರ. ನಮ್ಗೆಲ್ಲ ಅವಕಾಶಗಳು ಇರ್ಲಿಲ್ಲ ಆ ಟೈಮಲ್ಲಿ. ನಾವೇನೋ ಕಥೆಗಳು ಮಾಡ್ಕೊಳ್ತಿದ್ರೆ ನಮ್ಗೆ ಯಾರು ಕೇಳೋದ್ರೆ ಹೇಳ್ತಾರೆ, ನಮ್ಗೇನೋ ಒಂದು ಅವಕಾಶ ಸಿಕ್ಕಿದ್ರೆ ಸಾಕು ಅಂತ ಇರೋದು. ಆ ಸಿಕ್ಕಿರೋ ಅವಕಾಶ ನಮ್ಗೆ ಆಕ್ಟಿಂಗ್ ಎಲ್ಲ ಆಗಿರ್ಬೋದು, ಮತ್ತಂದ್ರೆ ನಮ್ಗೆ ಯಾವ್ದೋ ಒಂದು ಅವಕಾಶ ಸಿಕ್ಕಿದ್ರೆ ಸಾಕಪ್ಪ ಅಂತ ಆಕ್ಟ್ ಮಾಡ್ತಾ ಇದ್ವಿ. ಬಟ್ ಇವತ್ತಿನ ಜನರೇಷನ್ ಬಗ್ಗೆ ಬಹಳಷ್ಟು ಹೆಮ್ಮೆ ಅನ್ಸುತ್ತೆ. ನೀವೇ ಕಥೆ ಮಾಡ್ಕೊಂಡ್ ಬರ್ತೀರಾ, ನೀವೇ ಪ್ರೊಡ್ಯೂಸರ್ ಹುಡುಕ್ತೀರಾ, ನೀವೇ ಒಂದು ಶಾರ್ಟ್ ಫಿಲ್ಮ್ ಮಾಡ್ಕೋತೀರಾ. ಅದನ್ನ ನೀವು ಇಂಡಸ್ಟ್ರಿಗೆ ಬರೋದಕ್ಕೆ ಮುಂಚೆ ನಿಮ್ಮನ್ನ ಪ್ರೂವ್ ಮಾಡ್ಕೊಂಡು ಸ್ಮಾಲ್ ಸ್ಕ್ರೀನ್ ಅಲ್ಲಿ ಆಮೇಲೆ ಬೆಳ್ಳಿ ಪರದೆ ಮೇಲೆ ಬರ್ತೀರಾ. ಬಿಗ್ಗೆಸ್ಟ್ ಸ್ಟ್ರೆಂತ್ ಅದು ಆಕ್ಚುಲಿ.
ಸೊ ಒಳ್ಳೇದಾಗ್ಲಿ ರಕ್ಷಿತ್ ನಿಮ್ಗೆ, ಮತ್ತೆ ಪ್ರೊಡ್ಯೂಸರ್ ಅನುರಾಗ್ ಅವರಿಗೆ, ಮಿಥುನ್ ಅವ್ರಿಗೆ, ನಮ್ಮ ಚೇತುಗೆ ಅಂಡ್ ಎಂಟೈರ್ ಟೀಮ್ಗೆ ಎಲ್ಲ ಒಳ್ಳೇದಾಗ್ಲಿ. ಅಂಡ್ ಕಾವ್ಯ, ಶಿ ಇಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ತುಂಬಾ ವರ್ಷಗಳಿಂದ ಸಾಕಷ್ಟು ಇಂಟರ್ವ್ಯೂಗಳನ್ನ ಮಾಡಿದ್ದಾರೆ, ಬಹಳಷ್ಟು ಖುಷಿ ಆಗುತ್ತಾರೆ. ಇವತ್ತು ಅವ್ರ ಮಗಳು ಸಹ ಈ ಸಿನಿಮಾದಲ್ಲಿ ಲಾಂಚ್ ಆಗ್ತಿದ್ದಾರೆ. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಯು ಲುಕಿಂಗ್ ಅಮೇಜಿಂಗ್, ವೆರಿ ಗುಡ್, ಗಾರ್ಜಿಯಸ್, ಫಾರೆವರ್ ಗಾರ್ಜಿಯಸ್. ಸೊ ನಿಮಗೂ ಸಹ ಬಾಳು ಬಂಗಾರ ಆಗ್ಲಿ ಅಂತ ಹಾರೈಸ್ತೀನಿ. ಎಲ್ಲ ಒಳ್ಳೇದಾಗ್ಲಿ. ನಮ್ಮೆಲ್ಲರ ಒಂದು ಗುಡ್ ವಿಶಸ್, ಸಪೋರ್ಟ್ ಎನಿ ಟೈಮ್ ನಿಮ್ಮಲ್ಲಿ ಇರುತ್ತೆ. ಹಾಗೂ ಕನ್ನಡ ಇಂಡಸ್ಟ್ರಿ ಅಷ್ಟೇ ಅಲ್ಲ, ಇಡೀ ಭಾರತ ಚಿತ್ರರಂಗದಲ್ಲಿ ತುಂಬಾ ದೊಡ್ಡ ಸ್ಟಾರ್ ಆಗಿ ಮಿಂಚುವಂತ ಆಶೀರ್ವಾದ ಮಾಡ್ತೀನಿ ನಾನು. ಆಮೇಲೆ ನಾವು ಬರೀ ನಮ್ಮನೆ ಮಕ್ಕಳು ನಾವು ಆಶೀರ್ವಾದ ಮಾಡ್ತಾ ಇದ್ವಿ ಗೊತ್ತು. ಗೋಳಿ ಹಿಂದೆ ಭರತನಾಟ್ಯ ಡ್ರೆಸ್ ಹಾಕೊಂಡು ಕೂತಿರೋ ಹೆಣ್ಮಕ್ಳು ನೀವು ಅಷ್ಟೇನೆ. ನಿಮಗೂ ಅವಕಾಶ ದಯಮಾಡಿ ಇದ್ರೆ ನಮ್ಗೆ ಹೇಳಿ, ಖಂಡಿತವಾಗ್ಲೂ ಅವಕಾಶ ಕೊಡ್ತೀವಮ್ಮ. ಇದು ಯಾರು ನಾವೇ ಆಡಬೇಕು ಅಂತ ಇಲ್ಲಿ ಬಂದಿಲ್ಲ, ಆಯ್ತಾ? ನಾನು ಅಬ್ಸರ್ವ್ ಮಾಡಿದೆ, ಹಂಗಾಗಿ ಹರ್ಟ್ ಮಾಡ್ಕೋಬೇಡಿ. ನಿಮ್ಮದೇ ಅವ್ನು ಆಕ್ಟ್ ಮಾಡಂಗಿದ್ರೆ ನಾವು ಆಕ್ಟ್ ಮಾಡಿಸ್ತೀವಿ. ಏನಂದ್ರೆ ಈಗ ವಿಜಯ್ ಮಕ್ಕಳು ಸಹ ಹೀರೋಯಿನ್ ಆಗಿ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ. ಸೊ ಒಳ್ಳೇದಾಗ್ಲಿ, ನಿಮ್ಮ ಆಶೀರ್ವಾದ ಇರಲಿ ಅಂತ ನಾನು ಹಾರೈಸ್ತೀನಿ. ಆಮೇಲೆ ನನ್ನ ಮಕ್ಳು ಇಂಡಸ್ಟ್ರಿಗೆ ಬರ್ಬೇಕಾದ್ರೆ ಕೆಲವೊಂದ್ ಕಡೆ ಬಂತು ನೆಪೋಟಿಸಮ್, ಇದು ನಿಮ್ಮ ಮಕ್ಕಳನ್ನ ನೀವೇ ಬೂಸ್ಟ್ ಮಾಡ್ತೀನಿ ಅಂತ ದೇವರನ್ನೇ ಹೇಳ್ತೀನಿ ವೇದಿಕೆ ಮೇಲೆ ನಿಂತ್ಕೊಂಡು. ನಾನು ಯಾವುದೇ ಪ್ರೊಡ್ಯೂಸರ್ಗಾಗ್ಲಿ ಯಾವುದೇ ಡೈರೆಕ್ಟರ್ಗಾಗ್ಲಿ ಫೋನ್ ಮಾಡಿ, ಸರ್ ನನ್ನ ಮಗಳನ್ನ ಹೀರೋಯಿನ್ ಹಾಕೊಳ್ಳಿ, ನನ್ನ ಮಗನಿಗೊಂದು ಅವಕಾಶ ಕೊಡಿ ಅಂತ ನಮ್ಮ ದೇವರನ್ನೇ ಹೇಳಿದೆ. ಅವರೇ ಅವ್ರ ಟ್ಯಾಲೆಂಟ್ ಅನ್ನ ನೋಡಿ ಬಂದು ಕರ್ಕೊಂಡೋಗಿ ಮಾಡಿಸಿದ್ರು. ಆಮೇಲೆ ಮಾಧ್ಯಮದವ್ರಿಗೆ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಏನೋ ಬ್ಯಾಕ್ ಗ್ರೌಂಡ್ ಇದ್ರೆ ಬಂದಂತ ನಾನು ವಿಜಯ್ ಆದ್ರೆ ಅಲ್ಲಿ ಒಂದು ಕ್ಷಮೆ ಅಂತ ಇರೋದು. ಬಿಡ ಏನೋ ಹೊಸ ಹುಡುಗರು ಬಂದವರು ಒಂದು ಸಿನಿಮಾದಲ್ಲಿ ತಪ್ಪು ಮಾಡ್ತಾರೆ, ನೆಕ್ಸ್ಟ್ ಸಿನಿಮಾದಲ್ಲಿ ತಿದ್ಕೊಳ್ತಾರೆ ಅಂತ. ಸರ್ ನಮ್ಮ ಮಕ್ಕಳಿಗೆ ಅವಕಾಶ ದೇವರೇ ಇರೋಲ್ಲ ಸರ್. ಬರೋರೆಲ್ಲಾನು ತುಂಬಾ ವಿಮರ್ಶಾತ್ಮಕವಾಗಿ ನೋಡೋದಕ್ಕೆ ಬರ್ತಾರೆ ಹೊರತು ನಮ್ಮ ಮಕ್ಕಳನ್ನ ಇನ್ನೊಂದು ಏನೋ ಈ ಸಿನಿಮಾ ಪರವಾಗಿಲ್ಲ ತಪ್ಪು ಮಾಡುದು ನೆಕ್ಸ್ಟ್ ಸಿನಿಮಾ ಅನ್ನೋ ಚಾನ್ಸೇ ಇರಲ್ಲ ಸರ್. ಯಾಕಂದ್ರೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡಾಗ ನನ್ನ ಮಕ್ಕಳಾಗ್ಲಿ, ವಿಜಯ್ ಮಕ್ಕಳಾಗ್ಲಿ, ನಿಮ್ಮ ಮಕ್ಕಳಾಗ್ಲಿ, ಅಲ್ಲಿ ಟ್ಯಾಲೆಂಟ್ ಒಂದೇ ಮಾತಾಡೋದು, ಇನ್ನೇನೋ ಮಾತಾಡೋದು. ಆ ಟ್ಯಾಲೆಂಟ್ ನೋಡಿ ಅವ್ರನ್ನ ಕರ್ಕೊಂಡು ಬೆಳೆಸಿದ್ದಾರೆ ಹೊರತು. ಅಂಡ್ ನೀವೆಲ್ಲರೂ ಸಹ ಸಪೋರ್ಟ್ ಮಾಡಿ, ತುಂಬಾ ದೊಡ್ಡ ಮನಸ್ಸಿಂದ ಆಶೀರ್ವಾದ ಮಾಡಿ. ಮೊನ್ನೆ ಅವಳು ಫಸ್ಟ್ ಮೂವಿಗೆ ಫಿಲ್ಮ್ ಫೇರ್ ಅವಾರ್ಡ್ ಸಹ ತಗೊಂಡು, ಅದೆಲ್ಲಾನು ನಿಮ್ಮ ಆಶೀರ್ವಾದದಿಂದ ಅಷ್ಟೇ ಸಾಧ್ಯ ಆಗಿತ್ತು. ಸೊ ಹೀಗೆ ನಿಮ್ಮಲ್ಲೂ ಸಾಕಷ್ಟು ಪ್ರತಿಭೆಗಳು ಬರಲಿ. ಸೊ ವಿಜಯ್ ಮಕ್ಕಳು ಈಗ ಹೀರೋಯಿನ್ಗಳಾಗಿ ಎಂಟ್ರಿ ಆಗ್ತಾ ಇದಾರೆ. ನಿಮ್ಮ ಒಂದು ಪ್ರೀತಿ, ಆಶೀರ್ವಾದ ಒಂದು ಇಡೀ ಹೆಚ್ಚಾಗಿರ್ಲಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಇಂಡಸ್ಟ್ರಿನ ಬೆಳೆಸ್ಲಿ, ಚೆನ್ನಾಗಿ ಉಳಿಸ್ಲಿ. ನಾವು ಏನೇನ್ ಕಷ್ಟ ಪಡ್ಕೊಂಡ್ವಿ, ನಮ್ಗಿಂತ ನಮ್ಮ ಮಕ್ಕಳು ತುಂಬಾ ಬುದ್ಧಿವಂತರು, ಟ್ಯಾಲೆಂಟ್ಗಳು. ಜಸ್ಟ್ ಅವ್ರಿಗೆ ಬೇಕಾಗಿರೋದು ಅಂದ್ರೆ ನಿಮ್ಮ ತುಂಬ ಹೃದಯದ ಆಶೀರ್ವಾದ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.